ಪ್ರಪಂಚ. ದೇಶದ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಆಯಕಟ್ಟಿನ ಜಾಗ. ಇಲ್ಲಿ ಜನವಸತಿ ಇರೋದು ಕೇವಲ 10 ದ್ವೀಪಗಳಲ್ಲಿ. ಈ ಪೈಕಿ ಅತಿ ಕಡಿಮೆ ಜನಸಂಖ್ಯೆ ಹಾಗೂ ಅತಿ ಚಿಕ್ಕ ಭೂಪ್ರದೇಶ ಹೊಂದಿರೋ ದ್ವೀಪವೇ ಬಿತ್ರಾ. 0.57 ಕಿಲೋಮೀಟರ್ ಉದ್ದ, 0.28 ಕಿಲೋಮೀಟರ್ ಅಗಲ ಸೇರಿದಂತೆ 0.105 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ನಮ್ಮ ಮಂಗಳೂರಿನಿಂದ 323 ಕಿಲೋಮೀಟರ್, ಪಕ್ಕದ ಕೇರಳದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರದೇಶದಲ್ಲಿ ಸುಮಾರು 105 ಕುಟುಂಬಗಳು ವಾಸಿಸುತ್ತಿವೆ. ಈಗ ಇದೇ ಜಾಗವನ್ನ ಕೇಂದ್ರ ಸರ್ಕಾರ ರಕ್ಷಣಾ ಕ್ಷೇತ್ರಕ್ಕೆ ಬಳಸಿಕೊಳ್ಳೋಕೆ ನಿರ್ಧರಿಸಿದೆ. ಈ ಬಗ್ಗೆ ಲಕ್ಷದ್ವೀಪ ಕಂದಾಯ ಇಲಾಖೆ ಅಧಿಸೂಚನೆ ಕೂಡ ಹೊರಡಿಸಿದೆ. ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಹಾಗೂ ರಾಷ್ಟ್ರೀಯ ಭದ್ರತೆಗೆ ತುಂಬಾ ಇಂಪಾರ್ಟೆಂಟ್ ಜಾಗ. ಹೀಗಾಗಿ ಈ ಇಡೀ ದ್ವೀಪವನ್ನ ಡಿಫೆನ್ಸ್ ಏಜೆನ್ಸಿಗಳಿಗೆ ವರ್ಗಾಯಿಸುವುದು ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೇಳಲಾಗಿದೆ. ಜೊತೆಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಅಲ್ಲಿನ ಜನರ ಬದುಕಿನ ಮೇಲೆ ಈ ನಿರ್ಧಾರ ಹೇಗಿನ ಪರಿಣಾಮ ಬೀರ್ಬೋದು ಅನ್ನೋ ಬಗ್ಗೆನೂ ಸರ್ಕಾರ ಮೌಲ್ಯಮಾಪನ ಮಾಡ್ತಿದೆ. ಅಲ್ಲದೆ ಸರ್ಕಾರ ಗ್ರಾಮ ಸಭೆ ಸೇರಿದಂತೆ ಸ್ಥಳೀಯ ಮುಖಂಡರ ಜೊತೆ ಸೇರಿ ಜನರಿಗೆ ಈ ಬಗ್ಗೆ ಮಾಹಿತಿ ನೀಡೋ ಕೆಲಸ ಮಾಡ್ತಿದೆ. ಸೇನಾ ನೆಲೆಗೆ ಪ್ರಶಸ್ತ ಜಾಗ. ಕೇಂದ್ರ ಸರ್ಕಾರದ ಅಧಿಸೂಚನೆಯಲ್ಲಿ ಬಿತ್ರಾ ಕೇವಲ ರಕ್ಷಣಾ ಚಟುವಟಿಕೆಗೆ ಬೇಕು ಅಂತ ಹೇಳಲಾಗಿದೆ. ಆದ್ರೆ ವಾಸ್ತವದಲ್ಲಿ ಭಾರತ ಇಲ್ಲಿ ಸೇನಾ ನೆಲೆ ನಿರ್ಮಿಸಬೇಕು ಅಂತಿದೆ ಅನ್ನೋದು ಅನೇಕ ತಜ್ಞರ ವಾದ. ಯಾಕಂದ್ರೆ ಲಕ್ಷದ್ವೀಪಗಳ ಪೈಕಿ ಬಿತ್ರಾ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಮಿಡ್ಲ್ ಈಸ್ಟ್ ಮೂಲಕ ಪೂರ್ವ ಏಷ್ಯಾದಿಂದ ಯುರೋಪ್ ಅನ್ನ ಸಂಪರ್ಕಿಸುವ ಶಿಪ್ಪಿಂಗ್ ಕಾರಿಡಾರ್ ಬಿತ್ರಾ ಪಕ್ಕದಲ್ಲೇ ಇದೆ. ಸುಯೇಜ್ ಕ್ಯಾನಲ್ ನಿಂದ ಸೌತ್ ಈಸ್ಟ್ ಏಷ್ಯಾಗೆ ಸಾಗುವ ಎಲ್ಲಾ ಸರಕು ಸಾಗಣೆ ಹಡಗುಗಳು 9 ಡಿಗ್ರಿ ಚಾನೆಲ್ ಮೂಲಕನೇ ಹೋಗ್ಬೇಕು. ಅದರ ಕೆಳಗೆ ಈ ಬಿತ್ರಾ ದ್ವೀಪ ಬರುತ್ತೆ. ತೈಲದಿಂದ ಹಿಡಿದು ಐಷಾರಾಮಿ ಕಾರುಗಳವರೆಗೆ ಏನೇ ಸರಕು ಹೋಗ್ಬೇಕಿದ್ರು ಈ 200 ಕಿಲೋಮೀಟರ್ ಜಾಗದಿಂದಲೇ ತಲುಪಬೇಕು. ಅಲ್ಲಿ ಇಲ್ಲಿ ಹಡಗು ಅಥವಾ ಫೈಟರ್